ಇನ್ನು ಆಂತರಿಕ ಬೇಗುದಿ ಮಧ್ಯೆ ಸಿಎಂ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಜನವರಿ 14ರಂದು ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳಲಿದ್ದಾರೆ. ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಸಹಜವಾಗಿಯೇ ಚರ್ಚೆಯಾಗಲಿದೆ. ಜನವರಿ 13ಕ್ಕೆ ಸಿಎಲ್ಪಿ ಸಭೆ ನಡೆಯುತ್ತೆ. ಜನವರಿ 14ಕ್ಕೆ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳುತ್ತಾರೆ. ಶಾಸಕಾಂಗ ಸಭೆಯನ್ನು ಮುಗಿಸಿ 14ನೇ ತಾರೀಕಿಗೆ ದೆಹಲಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು. ಜನವರಿ 15ರಂದು ಎಐಸಿಸಿ ನೂತನ ಕಟ್ಟಡದ ಉದ್ಘಾಟನೆ ಇದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆಗೆ ರಾಜಕೀಯದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿನ ಬಣ ಬಡಿದಾಟದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. 4 MLC ಭರ್ತಿ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಡಿಸ್ಕಷನ್ ಆಗಬಹುದು. ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಕೂಡ ಚರ್ಚೆ ಆಗುತ್ತಾ? ಹಾಗಾದ್ರೆ ಅದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಕೂಡ ಸಿಎಂ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಈ ವಿಚಾರವಾಗಿ ಕೂಡ ಹೈಕಮಾಂಡ್ಗೆ ಮಾಹಿತಿ ನೀಡಬಹುದು. ಕುತೂಹಲವನ್ನು ಮೂಡಿಸಿದೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಇದೀಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರವಾಸದಲ್ಲಿ ಅಲ್ಲಿ ಏನೆಲ್ಲ ಡಿಸ್ಕಷನ್ ಆಗಬಹುದು? ಮಧುಕರ್, ಬಹಳ ಪ್ರಮುಖವಾಗಿ ವಿಶೇಷ ಸಂದರ್ಭದಲ್ಲಿ ಅಂದರೆ ಜನವರಿ 13ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಅದಾದ ಮೇಲೆ 14ನೇ ತಾರೀಕು ದೆಹಲಿ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅದರಲ್ಲಿ ಅಲ್ಲಿ ಎಐಸಿಸಿಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಹಜವಾಗಿ ಹೈಕಮಾಂಡ್ ನಾಯಕರ ಭೇಟಿ ಇರುತ್ತೆ, ಅವರ ಜೊತೆಗಿನ ಚರ್ಚೆಗಳು ಕೂಡ ಇದ್ದಾವೆ. 13ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಲವು ವಿಚಾರಗಳು ಚರ್ಚೆ ಆಗುತ್ತೆ. ಅದರ ಬಗ್ಗೆ ನಿರ್ಣಯಗಳನ್ನು ತೆಗೆದುಕೊಂಡು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಬಹಳ ಪ್ರಮುಖವಾಗಿ MLCಗಳ ನೇಮಕ ವಿಚಾರ ಬಹಳ ಪ್ರಮುಖವಾಗಿ ಇರುವಂಥದ್ದು. 4 ಸ್ಥಾನಗಳು ಕಾಂಗ್ರೆಸ್ಗೆ ನಾಮನಿರ್ದೇಶನ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಈ ಬಗ್ಗೆ ಯಾರ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಇನ್ನೊಂದು ಕಡೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಹಜವಾಗಿ ಇರುವಂಥದ್ದು ಅಧಿಕಾರ ಹಂಚಿಕೆಯ ಬಗ್ಗೆ ಒಂದಷ್ಟು ಜಟಾಪಟಿಗಳು ನಡೀತಾ ಇದ್ದಾವೆ. ಶಾಸಕರಲ್ಲೂ ಕೂಡ ಒಂದು ಗೊಂದಲ ಏರ್ಪಟ್ಟಿದೆ. ನಿಜವಾಗ್ಲೂ ಅಧಿಕಾರದ ಒಪ್ಪಂದಗಳಾಗಿದ್ದಾವ. ಒಂದು ಕಡೆ DCM ಅವರು ಅಧಿಕಾರದ ಒಪ್ಪಂದ ಆಗಿದೆ, ನಾ ದಿನಕ್ಕಾಗಿ ಕಾಯ್ತಾ ಇದ್ದೀನಿ ಅಂತೇಳಿ ಒಂದು ರಾಷ್ಟ್ರೀಯ ವಾಹಿನಿಯ ಸಂದರ್ಶನದಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಆ ಥರದ್ದು ಏನೂ ಇಲ್ಲ, ಹೈಕಮಾಂಡ್ ನಿರ್ದೇಶನದ ಮೇರೆಗೆ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ. ಹೀಗಾಗಿ ಶಾಸಕರಲ್ಲೂ ಕೂಡ ಈ ಅಧಿಕಾರ ಹಂಚಿಕೆಯ ಗೊಂದಲಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ. ಇದರ ಜೊತೆಗೆ ಡಿನ್ನರ್ ಮೀಟಿಂಗ್ಗಳ ಪಾಲಿಟಿಕ್ಸ್ ಕೂಡ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಡಿನ್ನರ್ ಮೀಟಿಂಗ್ ನಡೆದಿರೋದಕ್ಕೆ ಹೈಕಮಾಂಡ್ಗೆ DK ಶಿವಕುಮಾರ್ ಅವರು ದೂರು ಕೊಟ್ಟಿದ್ದಾರೆ. SC/ST ಸಮುದಾಯದವರು ಸಭೆ ಸೇರೋದಕ್ಕೆ ಹೈಕಮಾಂಡ್ ಕೂಡ ಅಡ್ಡಿಗಾಲು ಹಾಕಿದ್ದಾರೆ. ಹಾಗಾಗಿ ಈ ರೀತಿಯಂಥ ಹಲವು ಗೊಂದಲಗಳು ಸಹಜವಾಗಿ ಇದ್ದಾವೆ. ಈ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷದ ಸಭೆ ಬಳಿಕ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಅತ್ಯಂತ ಮಹತ್ವದ ದೆಹಲಿ ಪ್ರವಾಸ ಇದು ಅನ್ನುವಂಥದ್ದು ಇದೆ. ಒಂದು ಕಡೆ MLCಗಳ ನೇಮಕ, ಇನ್ನೊಂದು ರಾಜ್ಯದಲ್ಲಿ ಆಗ್ತಾ ಇರುವಂಥ ಗೊಂದಲಗಳ ಬಗ್ಗೆ ಹೈಕಮಾಂಡ್ಗೆ ಸಹಜವಾಗಿ ಮುಖ್ಯಮಂತ್ರಿಗಳೊಂದು ವಿವರಣೆಯನ್ನು ಕೂಡ ಕೊಡಬಹುದು. ಇನ್ನೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಇನ್ನೂ ಕೂಡ ಜೀವಂತವಾಗಿದೆ. ಹೀಗಾಗಿ ಸಚಿವ ಸಂಪುಟದ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತೀರ್ಮಾನಗಳಾಗಬಹುದು, ಇನ್ನೊಂದು KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಕೂಡ ಬಹಳ ಗಂಭೀರವಾಗಿ ಇರೋದ್ರಿಂದ ಅದರ ಬಗ್ಗೆ ಏನಾದರೂ ಒಂದು ಕ್ಲಾರಿಟಿ ಸಿಗಬಹುದಾ ದೆಹಲಿಯ ಭೇಟಿ ವೇಳೆ ಅನ್ನುವಂಥ ಚರ್ಚೆಗಳು ಸಹಜವಾಗಿ ನಡೀತಾ ಇದ್ದಾವೆ. ಮಧುಕರ್, ಮಾರುತೇಶ್, ಈಗ ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಇವತ್ತಿನ ಟೆಂಪಲ್ ರನ್ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಏನ್ ಕಾರಣ ಅಂದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅವರನ್ನ ವಿಚಲಿತರನ್ನಾಗಿ ಮಾಡಿದ್ಯಾ? ಹಾಗಾದ್ರೆ ಇವತ್ತಿನ ಈ ಒಂದು ಟೆಂಪಲ್ ರನ್ ಏನ್ ಹೇಳ್ತಾ ಇದೆ ಅಂತ? ಮಧುಕರ್, ಸಹಜವಾಗಿ ಒಂದಷ್ಟು ಸಂಕಷ್ಟದ ಸಂದರ್ಭಗಳಿರ್ಬೋದು ಅಥವಾ ಒಂದು ಹೊಸ ಕಾರ್ಯಕ್ಕೆ ಸಂಕಲ್ಪ ಮಾಡೋದೇ ಇರ್ಬೋದು. DK ಶಿವಕುಮಾರ್ ಅವರು ದೇವರ ಮೊರೆ ಹೋಗುವಂಥದ್ದು ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ. ತಮ್ಮ ಅಭ್ಯರ್ಥಿಗಳಿಗೆ B ಫಾರ್ಮ್ ಕೊಡೋದಕ್ಕೂ ಮುಂಚೆಯೂ ಕೂಡ ಅವರು ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ. ಟಿಕೆಟ್ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ದೇವಸ್ಥಾನ ವಿಸಿಟ್ ಮಾಡಿದರು. ಹೀಗೆ ಹಲವು ಸಂಕಷ್ಟಗಳು ಬಂದಾಗಲೂ ವಿಸಿಟ್ ಮಾಡಿರುವಂಥದ್ದಿದೆ, ಅಥವಾ ಹೊಸ ಕಾರ್ಯಗಳಿಗೆ ಕೈ ಹಾಕುವಂಥ ಸಂದರ್ಭದಲ್ಲೂ ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸುವಂಥದ್ದಿದೆ. ಆದರೆ ಇವತ್ತು ಕುಂಭಕೋಣಂ ಅಂದರೆ ತಮಿಳುನಾಡಿನ ಕುಂಭಕೋಣಂನ ಅಯ್ಯಾವುಡಿಯಲ್ಲಿರ್ತಕ್ಕಂಥ ಪ್ರತ್ಯಂಗಿರ ದೇವಿಯ ದೇವಸ್ಥಾನಕ್ಕೆ ಹೋಗಿರೋದು ಅದರ ಹಿಂದೆ ಹಲವು ಕಾರಣಗಳನ್ನು ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಅಲ್ಲಿಂದ ಬಂದಂಥ ಪ್ರತ್ಯಂಗಿರ ಉಪಾಸಕರು ಅವರ ಕನಕಪುರದ ನಿವಾಸದಲ್ಲಿ ಶತ್ರುನಾಶ ಹೋಮವನ್ನು ಮಾಡಿದ್ರು. ಅದಾದಮೇಲೆ DK ಶಿವಕುಮಾರ್ ಅವರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಸಲ್ಲಿಸಿ ಬನ್ನಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ರು. ಆ ಸಲಹೆಯ ಮೇರೆಗೆ DK ಶಿವಕುಮಾರ್ ಅವರು
ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇನ್ನೊಂದು ಆಯಾಮದಲ್ಲಿ ನೋಡಿದಾಗ ರಾಜ್ಯ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನವನ್ನು ಕಸಿದುಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ. ಸಿದ್ದರಾಮಯ್ಯನ ಆಪ್ತ ಬಣದಲ್ಲಿರ್ತಕ್ಕಂಥ ಸಚಿವರು ಡಿನ್ನರ್ ಸೇರಿದಾಗಲೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನು ತೆಗಿಬೇಕು, ಅದನ್ನು ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಅವರ ಆಪ್ತ ಬಣದ ಸಚಿವರು ಡಿನ್ನರ್ ಮೀಟಿಂಗ್ನಲ್ಲಿ ಹೇಳಿದರು. ಹೀಗಾಗಿ ಸಹಜವಾಗಿ DK ಶಿವಕುಮಾರ್ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಏನಾದರೂ ಕಸಿದ್ರೆ ಅವರ ಶಕ್ತಿ ಕುಂದುವಂಥ ಪ್ರಯತ್ನ ಆಗುತ್ತೆ. ಸೊ ಆ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಸಂಕಷ್ಟದ ಪರಿಸ್ಥಿತಿ ಇರುವ ಕಾರಣಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ ಅನ್ನುವಂಥದ್ದು ಮತ್ತೊಂದು ವಿಶ್ಲೇಷಣೆಗಳು ಏನೇ ಇದ್ರೂ ಕೂಡ ದೇವಸ್ಥಾನಕ್ಕೆ DK ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಒಂದು ಸಂಕಷ್ಟದ ಕಾರಣಕ್ಕೆ ಭೇಟಿ ಕೊಟ್ಟಿದ್ದಾರೋ ಅಥವಾ ಮುಂದೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಸಂಕಲ್ಪಕ್ಕಾಗಿ ಭೇಟಿ ಕೊಟ್ಟಿದ್ದಾರೋ ಅನ್ನೋದು ಬಹುಶಃ DK ಶಿವಕುಮಾರ್ ಅವರಿಗೆ ಗೊತ್ತು ಅಂತ ಕಾಣಿಸುತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.